ಪ್ರಜಾವಾಣಿ ಪತ್ರಿಕೆಯ ವರದಿಗಾರರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ನಾಟಕ ರಚನೆಕಾರರು ನಟರು ಕೂಡ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಏನಿವತ್ತು ಕೆಂಪೇಗೌಡರು ಅವರ ಒಂದು ಸ್ಮರಣೆ, ಹಾಗೆ ಸಿದ್ಧಗಂಗಾ ಸ್ವಾಮೀಜಿಗಳವರ ಸ್ಮರಣೆಯಲ್ಲಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀನಿ. ಇನ್ನೂ ಸ್ನೇಹಿತರು ಬರೋದು ತುಂಬ ಜನ ತಡ, ಯಾಕೆಂದರೆ ಎಲ್ಲ 6 ಗಂಟೆ ಮೇಲೆ ಬರೋರು, ಮುಗಿಸ್ಕೊಂಡು ಬರ್ತಾರೆ. ಇವರು ಅರ್ಜೆಂಟ್ ಇರೋದ್ರಿಂದ ಇವತ್ತು ಅವರಿಗೆ ಒಂದು ಗೌರವಿಸಿ ಕಳಿಸ್ತಾ ಇದ್ದೀವಿ. ಬನ್ನಿ ಸರ್, ವೆಂಕಟೇಶ್ ಸರ್. ಇರಲಿ ಸರ್, ನಾನು ಹೆಲ್ಪ್ ಮಾಡ್ತೇನೆ. ಬನ್ನಿ. ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯ ಕೂಟ ಸ್ನೇಹ ಬಳಗ ಕಲಾವಿದರು ಬೆಂಗಳೂರು ಇವತ್ತು ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರ 517ನೆಯ ಹುಟ್ಟಿದ ದಿನಾಚರಣೆ. ಹಾಗಾಗಿ ಜೋರಾಗಿ ಒಂದು ಚಪ್ಪಾಳಿನ ತಟ್ಟೋಣ, ಅವರಿಗೆ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸೋಣ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶ್ರೀ ಪದ್ಮಭೂಷಣ, ಇದರ ಜೊತೆಗೆ ನಡೆದಾಡದ ದೇವರು ಸಂಸ್ಮರಣೆ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಅವರ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಇವತ್ತು ಕೊಡತಕ್ಕಂಥದ್ದು. ಹಾಗೆ ಪ್ರಪ್ರಥಮವಾಗಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಪಾದಕಮಲಗೆ ನಮಸ್ಕಾರ ಅರ್ಪಿಸುತ್ತಾ, ಇದರ ಜೊತೆಗೆ ನಾಡಪ್ರಭು ಕೆಂಪೇಗೌಡ ನಮ್ಮ ಬೆಂಗಳೂರಿನ ವಿಶೇಷವಾಗಿ ಕಟ್ಟಿರ್ತಕ್ಕಂಥದ್ದು, ನಮ್ಮ ನಾಡನಾಳಿರ್ತಕ್ಕಂಥವ್ರು, ಅಂತಹ ಮಹಾನ್ ಪ್ರಭುಗಳಿಗೆ ಕೂಡ ಇವತ್ತು ನಮನಗಳನ್ನು ಸಲ್ಲಿಸುವುದರ ಜೊತೆಗೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಕ್ಕಂಥದ್ದು. ಪ್ರಪ್ರಥಮವಾಗಿ ಈ ಒಂದು ವೇದಿಕೆಯಲ್ಲಿ ಕರ್ನಾಟಕ ಶ್ರೀ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಪ್ರಶಸ್ತಿಯನ್ನು ನಾಟಕ ರಚನೆಕಾರರು, ನಟರು, ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಕುಮಾರ್ ಯಾದವ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು. ಈ ಒಂದು ವೇದಿಕೆಗೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತಿಥಿಗಳಿಗೆ ಆಗಮಿಸಿರ್ತಕ್ಕಂಥವರು ಕರಾಟೆ ಪಟುಗಳು, ಗಿನ್ನಿಸ್ ದಾಖಲೆ ಪ್ರಶಸ್ತಿ ಪುರಸ್ಕೃತರು, ಸಾಧಕರು, ಡಾಕ್ಟರ್ ಕರಾಟೆ ಶ್ರೀನಿವಾಸ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಇದರ ಜೊತೆಗೆ ಶ್ರೀ ಲಲಿತ ಕಲಾ ಅಕಾಡೆಮಿ ಸಂಸ್ಥಾಪಕ ಅಧ್ಯಕ್ಷರು, ಸಮಾಜ ಸೇವಕರು, ಗಾಯಕರು, ಬಹಳ ವಿಶೇಷವಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಎಂ ಲಲಿತಾರಾವ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಇದರ ಜೊತೆಗೆ ಪ್ರಖ್ಯಾತ ಗಾಯಕರು, ಸಮಾಜ ಸೇವಕರು, ವೀರಸೇನರಾಗಿ ನಿವೃತ್ತರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಕಾದಂಬರಿಕಾರರು, ಸಾಹಿತಿಗಳು, ಚಿಂತಕರು, ಕವಿತ್ರಿಯರು, ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಮತಿ ಮಮತಾ ವಾರ್ನಳ್ಳಿ ಮೇಡಮ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಆತ್ಮೀಯ ಬಂಧುಗಳೇ, ಸಾಧನೆ ಅಂತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಸಮಾಜದಲ್ಲಿ ನಾವು ಏನಾದರೂ ಒಂದು ಕೊಟ್ಟು ಹೋಗಬೇಕಾಗಿದೆ, ಕುಟುಂಬಕ್ಕೆ ಏನಾದರೂ ಒಂದು ಕೊಟ್ಟು ಹೋಗಬೇಕಾಗಿದೆ, ನಾಡಿಗೆ ಏನಾದರೂ ಒಂದು ಕೊಟ್ಟು ಹೋಗಬೇಕಾಗಿದೆ. ಇವತ್ತು ನಡೆದಾಡುವ ದೇವರು ಇಡೀ ವಿಶ್ವವೇ ನೆನಪಿಸ್ತಕ್ಕಂಥ ರೀತಿಯಲ್ಲಿ ಅವರು ಸಾಧನೆ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ನಾಡಪ್ರಭು ಕೆಂಪೇಗೌಡರ ಒಂದು ವಿಶೇಷವಾದ ದಿನಾಚರಣೆ ಕೂಡ. ಹೀಗಾಗಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಅವರೊಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡತಕ್ಕಂಥ ಶ್ರೀ ಪ್ರಸನ್ನ ಕುಮಾರ್ ಯಾದವ್ ಸರ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ವಂದನೆಗಳನ್ನ ಸಲ್ಲಿಸೋಣ. ಅದೇ ರೀತಿಯಾಗಿ ಖ್ಯಾತ ಗಾಯಕರು, ಸಂಗೀತಗಾರರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಸರ್ ಅವರು ಕೂಡ ದಯವಿಟ್ಟು ಆಸೀನರಾಗಬೇಕು. ಅವರು ಕೂಡ ಒಂದು ವಿಶೇಷವಾದ ಗೌರವ ಸಮರ್ಪಣೆ. ಕೃಷ್ಣ ಸರ್ ಅವರು ಕೂಡ ಪ್ರಖ್ಯಾತ ಗಾಯಕರು, ದೇಶದ ಒಂದು ವೀರ ಸೇನಾನಿಯಾಗಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಯೋಧರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ ಸೇವೆಯನ್ನು ಮಾಡತಕ್ಕಂಥ ಕೃಷ್ಣ ಸರ್ ಅವರಿಗೆ ಒಂದು ವಿಶೇಷವಾಗಿ ಜೋರಾಗಿ ಚಪ್ಪಾಳೆಯನ್ನು ತೊಟ್ಟೋದ್ರ ಮೂಲಕ ಇವತ್ತು ಕರ್ನಾಟಕ ಶ್ರೀ ಪದ್ಮಭೂಷಣ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡತಕ್ಕಂಥದ್ದು. ಸರ್, ನಿಮ್ಮ ಸೇವೆ ಹೇಗೆ ನಿರಂತರವಾಗಿ ಸಾಗಲಿ, ತಾಯಿ ಭುವನೇಶ್ವರಿ ಕುರಿತ ಇರಲಿ, ತಮಗೆ ವಂದನೆ, ಅಭಿನಂದನೆಗಳು ಸರ್.
ಅದೇ ರೀತಿಗೆ ಖ್ಯಾತ ಕಾದಂಬರಿಕಾರರು, ಸಾಹಿತಿಗಳು, ಚಿಂತಕರಾಗಿರ್ತಕ್ಕಂಥ ಮಮತಾ ವಾರ್ನಳ್ಳಿ ಮೇಡಮ್ ಅವರು ಕೂಡ ದಯವಿಟ್ಟು ಆಸೀನರಾಗಬೇಕು. ಸ್ವಲ್ಪ ವಾಯ್ಸ್ ಕಡಿಮೆ ಹಿಡಿಯುವೆ. ಆತ್ಮೀಯ ಬಂಧುಗಳೇ, ಮಮತಾ ವಾರ್ನಳ್ಳಿ ಮೇಡಮ್ ಅವರು ಕೂಡ ಇವತ್ತು ನಾಡರತ್ನ ಪ್ರಶಸ್ತಿಯನ್ನು ವಿಶೇಷವಾಗಿ ಸ್ವೀಕಾರ ಮಾಡತಕ್ಕಂಥದ್ದು. ಖ್ಯಾತ ಕಾದಂಬರಿಕಾರರು, ಗಾಯಕರು ಹಾಗೆ ಸಂಗೀತಗಾರರಾಗಿರ್ತಕ್ಕಂಥ ಮಮತಾ ವಾರ್ನಳ್ಳಿ ಮೇಡಮ್ ಅವರಿಗೆ ಕೂಡ ನಾಡರತ್ನ ಪ್ರಶಸ್ತಿ ನೀಡೋದ್ರ ಮುಖ್ಯನವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ವಂದನೆ, ಅಭಿನಂದನೆಗಳು. ಮೇಲೆ ಉಪಹಾರದ ವ್ಯವಸ್ಥೆ ಇದೆ, ಕಾಫಿ ಟೀ ಇದೆ. ಹಾಗಾಗಿ ಸ್ವೀಕಾರ ಮಾಡಿದ ನಂತರ ಮತ್ತೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಧನ್ಯವಾದಗಳು.